ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಖರ್ಬೂಜದ ಸ್ಪೆಷಲ್ 3 ವೆರೈಟಿಯ ನಿಮಗೆ ನಾನು ರಸಾಯನ ಮಾಡಿ ತೋರಿಸ್ತಾ ಇದ್ದೇನೆ. ಚೆನ್ನಾಗಿ ಬೆಳೆದ ಹಣ್ಣಾದ ಖರ್ಬೂಜ ನನಗೆ ಇವತ್ತು ಸಿಕ್ಕಿತು. ಅದನ್ನು ನಾನು ಈಗ ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ಎಲ್ಲ ತೆಗೆದು ಈಗ ಸಣ್ಣಗೆ ಹೆಚ್ಚಿ ಇಡುವ. ಖರ್ಬೂಜವನ್ನು ಹೆಚ್ಚಿ ಒಂದು ಬೌಲಿಗೆ ಹಾಕಿದ್ದೇನೆ. ಈಗ ಒಂದು ಅರ್ಧ ತೆಂಗಿನಕಾಯಷ್ಟು ತುರಿಯನ್ನು ತುರಿಬೇಕು. ಇದರ ತೆಂಗಿನ ರಸ ತೆಗೆಲಿಕ್ಕಿದೆ. ತೆಂಗಿನ ರಸ ಇಲ್ಲದಿದ್ದರೆ ದನದ ಹಾಲು ಹಾಕಿ ಕೂಡ ನೀವು ರಸಾಯನ ಮಾಡಬಹುದು, ಅದು ಕೂಡ ತುಂಬ ಚೆನ್ನಾಗಿರ್ತದೆ. ಇಲ್ಲದಿದ್ದಲ್ಲಿ ಬರೀ ಕರ್ಬೂಜದ ಹೋಳುಗಳು ಹಾಗೂ ಹಾಲು ಹಾಕಿ ಜ್ಯೂಸ್ ಕೂಡ ಮಾಡಬಹುದು, ಅದು ಕೂಡ ತುಂಬ ರುಚಿಯಾಗಿರ್ತದೆ. ಕರ್ಬೂಜವನ್ನು ಸಣ್ಣಗೆ ಹೆಚ್ಚಿ ಒಂದು ಬೌಲಲ್ಲಿ ಹಾಕುವ. ನೋಡಿ, ಈ ಥರ ಹೋಳನ್ನು ಒಂದು ಗ್ಲಾಸ್ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಗೂ ಏಲಕ್ಕಿ ಹಾಕಿ ನೀವು ಮಿಲ್ಕ್ ಶೇಕ್ ಮಾಡಿ ಕುಡಿಬೋದು, ಅದು ಕೂಡ ತುಂಬ ರುಚಿಯಾಗಿರ್ತದೆ. ಕರ್ಬೂಜವನ್ನು ಹೆಚ್ಚಿ ನನಗೆ ಒಂದು ಬೌಲಲ್ಲಿ ಹಾಕಿದ್ದೇನೆ. ಇವಾಗ ನಮಗೆ ಎಷ್ಟು ಬೇಗ ಅಷ್ಟು ಬೆಲ್ಲವನ್ನು ಹೆಚ್ಚಿಡುವ. ಈ ಥರ ರಸಾಯನ ಮಾಡುವಾಗ ಬೆಲ್ಲದ ಪಾಕವನ್ನು ಎಕ್ಸ್ಟ್ರಾ ಮಾಡಿಡ್ತೇನೆ ನಾನು. ಯಾಕಂತೇಳಿದರೆ ಸರ್ವ್ ಮಾಡುವಾಗ ಬೆಲ್ಲ ಕಮ್ಮಿ ಅಂತ ಕಂಡ ಕೂಡಲೇ 1-2 ಚಮಚದಷ್ಟು ಬೆಲ್ಲದ ಪಾಕವನ್ನು ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಹೆಚ್ಚಿಟ್ಟ ಕರ್ಬೂಜಕ್ಕೆ ಎಲ್ಲ ಬೆಲ್ಲವನ್ನು ಹಾಕಿ ಬೆರೆಸಿ ಇಟ್ಕೊಳ್ಳಿ. ರುಚಿಗೆ ಬೇಕಾಗುವಷ್ಟು ಏಲಕ್ಕಿಯನ್ನು ಕೂಡ ಅದಕ್ಕೆ ಹಾಕಬೇಕು. ಬೆಲ್ಲ ನೀರು ಬಿಡ್ತಾ ಇದೆ ನೋಡಿ, ತೆಳು ರಸ ಆಗಿದೆ. ಇವಾಗ ದಪ್ಪ ತೆಂಗಿನ ರಸವನ್ನು ನಾವು 1-2 ಗ್ಲಾಸ್ನಷ್ಟು ತೆಗೆದು ಇದಕ್ಕೆ ಹಾಕಬೇಕು. ರಸವನ್ನು ಹಿಂಡಿ ಪುನಃ ನಾನು ಜಾರಿಗೆ ಹಾಕ್ತಾ ಇದ್ದೇನೆ. ಯಾಕಂದರೆ 2-3 ಸಲ ನಾವು ತೆಂಗಿನ ರಸವನ್ನು ತೆಗಿಬಹುದು. ನಿಮಗೆ ಸ್ವಲ್ಪ ದಪ್ಪ ರಸಾಯನ ಬೇಕಾದರೆ ಮಾತ್ರ ನೀವು ಒಂದೇ ರಸ ತೆಗಿ, ಇಲ್ಲದಿದ್ದರೆ 2-3 ರಸ ಕೂಡ ತೆಗಿಬಹುದು. ರಸ ಬೆರೆಸಿ ಆದಮೇಲೆ ಈಗ ಅವಲಕ್ಕಿಯನ್ನು ಹಾಕಲಿಕ್ಕಿದೆ, ಹಾಗಾಗಿ ನಾನು ಅವಲಕ್ಕಿ ಕೂಡ ತೆಗೆದು ಬೌಲಲ್ಲಿ ಹಾಕಿದ್ದೇನೆ. ಇವಾಗ ಹೆಚ್ಚಿಟ್ಟ ಖರ್ಬೂಜ, ಬೆಲ್ಲ ಹಾಗೂ ಏಲಕ್ಕಿ ಮಿಶ್ರಣವಾಗಿ ಕಾಯಿ ಹಾಲನ್ನು ಹಾಕ್ತಾ ಇದ್ದೇನೆ. ವಾವ್, ಎಷ್ಟು ರುಚಿ ಅಂತ ಹೇಳಿದರೆ ನೀವು ಒಮ್ಮೆ ಟ್ರೈ ಮಾಡಿದರೆ ಮಾತ್ರ ಗೊತ್ತಾಗ್ತದೆ ಫ್ರೆಂಡ್ಸ್. ಇದರ ಮೇಲೆ ಈಗ 2 ಟೇಬಲ್ ಸ್ಪೂನಷ್ಟು ಅವಲಕ್ಕಿ ಹಾಕೋಣ. ಇಷ್ಟು ಮಾಡಿಕೊಡುವಾಗ ಯಾರಿಗೆ ಬೇಡ ಹೇಳಿ. ರಸಾಯನ ರೆಡಿ. ಇವಾಗ ದನದ ಹಾಲು ಹಾಕಿ ರಸಾಯನ ಮಾಡೋದು ಯಾವ ಥರ ಎಂಬುದಾಗಿ ನೋಡೋಣ. 1 ಕಪ್ನಷ್ಟು ದನದ ಹಾಲನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಇವಾಗ ಅರ್ಧ ಕಪ್ನಷ್ಟು ಬೆಲ್ಲ ಹಾಗೂ ಕರ್ಬೂಜದ ಮಿಶ್ರಣವನ್ನು ತೆಗೆದುಕೊಳ್ತಾ ಇದ್ದೇನೆ. ಏಲಕ್ಕಿ ಪರಿಮಳ ಕೂಡ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಇದಕ್ಕೆ ಅರ್ಧ ಕಪ್ನಷ್ಟು ತಣ್ಣಗಿನ ದನದ ಹಾಲನ್ನು ಹಾಕ್ತಾ ಇದ್ದೇನೆ.
ಯಾವ ರೀತಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಇದಕ್ಕೂ ಕೂಡ 2 ಟೇಬಲ್ ಸ್ಪೂನಷ್ಟು ತೆಳು ಅವಲಕ್ಕಿಯನ್ನು ಹಾಕಿ ತಿಂದರೆ ರುಚಿ ಸೂಪರ್ ಆಗಿರ್ತದೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ. ರೆಸಿಪೀಸನ್ನು ಶೇರ್ ಮಾಡಲು ಮಾತ್ರ ಮರೆದಿರಿ ಫ್ರೆಂಡ್ಸ್. ವಂದನೆಗಳು.